ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲವ್ಲಿ ಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಹೆಂಗಿದಿರಿ ಎಲ್ಲರೂ? ಆರಾಮದಿರಲ್ಲ? ಬಿಕಾಸ್ ಭಾಳ ಹ್ಯುಮಿಡಿಟಿ ಐತಿ, ಹೆವಿ ಅಂದರೆ ಹೆವಿ, ಸಖತ್ತಂತರೂ ಯಪ್ಪ ಎಷ್ಟು ಸಹಿಸ್ಕೊಂಡ್ರು ಇನ್ನೂ ಹಂಗೆ ಬಿಸಿಲು ಜಾಸ್ತಿನೇ ಅನ್ಸಾಕತ್ತೈತಿ. ಮೇ ಅಂದಾಗ ಆ್ಯಕ್ಚುಲಿ ಏಪ್ರಿಲ್ ಎಂಡಿಗೆ ಜಾಸ್ತಿ ಇತ್ತು, ನನಗೆ ಮೇ ಅಷ್ಟು ಅನ್ಸಾತಿಲ್ಲ. ಬಿಕಾಸ್ ಇಲ್ಲಿ ಬೆಂಗಳೂರದೊಳಗೆ ಒಂದು ಸ್ವಲ್ಪ 2 ಡೇಸ್ ಆಯಿತು ಮಳೆ ಆಗಕತ್ತು. 2 ಟೈಮ್ಸ್ ಆಗ್ತೈತಿ, ಮಾರ್ನಿಂಗ್ ಮತ್ತು ನೈಟು. ಸ್ವಲ್ಪ ಏನೋ ಕೂಲ್ ಕ್ಲೈಮೇಟ್ ಐತಿ ಬೆಂಗಳೂರೊಳಗೆ ಒಂದು ವೀಕಿಂದ. ಬಟ್ ಸ್ಟಿಲ್ ನಮ್ಮ ಕಡೆ ಉತ್ತರ ಕರ್ನಾಟಕದೊಳಗಂತೂ ಹೆವಿ ಬಿಸಿಲು ಐತಂತ. ಆ ಕಡೆ ಜಾಸ್ತಿ ಮಳೆನೇ ಆಗತ್ತಿಲ್ಲ. ಬಟ್ ಆಗೈತಿ ಕೆಲವೊಂದು ಏರಿಯಾದೊಳಗೆ, ಬಟ್ ಕೆಲವೊಂದು ಏರಿಯಾದೊಳಗೆ ಆಗಿಲ್ಲ. ಇವಾಗ ಪಾಯಿಂಟಿಗೆ ಬರೋಣಂತ. ಪ್ರೀ ವೆಡ್ಡಿಂಗ್ ಶೂಟ್ ಆಯಿತು, ಅಕ್ಕನ ಮ್ಯಾರೇಜು ಆಗೈತಿ ಆಲ್ರೆಡಿ. ನೀವೆಲ್ಲರೂ ಎಂಗೇಜ್ಮೆಂಟ್ ವಿಡಿಯೋಸ್ ನೋಡಿರ್ತೀರಿ. ಇವಾಗ ಪ್ರೀ ವೆಡ್ಡಿಂಗ್ BTS ಹಾಕಿ ನೆಕ್ಸ್ಟ್ ನಿಮ್ಗೆ ಮ್ಯಾರೇಜ್ ಹೆಂಗಾಯಿತು ಅಂತಲೂ ತೋರಿಸ್ತೀವಿ. ಬಟ್ ಸ್ಟಿಲ್ ನೀವು ಯಾರು ಎಂಗೇಜ್ಮೆಂಟ್ ವಿಡಿಯೋಸ್ ನೋಡಿಲ್ಲ, ಹೋಗಿ ನೋಡಿರಿ. ಇವಾಗ ಪ್ರೀ ವೆಡ್ಡಿಂಗ್ BTS ಒಳಗಂತೂ ಇಷ್ಟು ಮಜಾ ಮಾಡಿವಲ್ಲ ಯಪ್ಪ. ಕಪಲ್ಸ್ ಎಂಜಾಯ್ ಮಾಡಿರಲ್ಲ ಗೊತ್ತಿಲ್ಲ, ಅವರು ಶೂಟ್ ಮಾಡೋಕ್ಕಂತ ಬಂದವರು ಎಂಜಾಯ್ ಮಾಡಿರಲ್ಲ ಗೊತ್ತಿಲ್ಲ. ಬಟ್ ಸ್ಟಿಲ್ ನಾವು ಎಷ್ಟು ಎಂಜಾಯ್ ಮಾಡೀವಂತಂದ್ರೆ ಯಪ್ಪ, ಭಾಳ ಅಂದ್ರೆ ಭಾಳ ನಕ್ಕೀವಿ. ಅವ್ರನ್ನ ಕಪಲ್ಸ್ನ ನಗಿಸ್ಬೇಕಲ್ಲ, ಅವರು ಕರೆಕ್ಟಾಗಿ ಬರಬೇಕಲ್ಲ ಶಾರ್ಟ್, ಅವ್ರನ್ನ ನಗ್ಸಕ್ಕೆ ಹೋಗಿ ನಾವು ನಕ್ಕು. ಇದೊಂಥರ 2 ಡೇಸ್ ಎಷ್ಟು ಪ್ರೊಡಕ್ಟಿವ್ ಆಗಿತ್ತು ಅಂತಂದ್ರೆ ಭಾಳ ಮಸ್ತಿತ್ತು. ಬಿಸಿಲೊಳಗೆ ಮಾಡಿ ಫುಲ್ ತಲೆ ಕೆಟ್ಟಿತ್ತು, ಬಟ್ ಸ್ಟಿಲ್ ಫುಲ್ ಪ್ರೊಡಕ್ಟಿವ್ ಆಗಿತ್ತು 2 ಡೇಸು. 2 ಡೇಸ್ ಮುಗಿದ್ಮೇಲೆ ಯಪ್ಪ ಯಾಕಾದರೂ ಮುಗೀತು 2 ಡೇಸ್ ಅಂತ ಅನ್ನಿಸ್ತು. ಅಷ್ಟು ಮಜಾ ಮಾಡಿದ್ವಿ ನಾವು, ಫುಲ್ ಆನ್ ಎಂಜಾಯ್ಮೆಂಟ್ ಇತ್ತು. ನೋಡಿರಿ, ನಿಮಗೆ ಗೊತ್ತಾಗ್ತೈತಿ ನಾವು ಎಷ್ಟು ಎಂಜಾಯ್ ಮಾಡೀವಂತ. ಅದಾದಮೇಲೆ ನಾವು ಎಲ್ಲಿ ಮಾಡಿಸಿದ್ವಿ ವಿಡಿಯೋಸು, ಯಾರು ಮಾಡಿದ್ರು ಅಂತೆಲ್ಲ ಡೀಟೇಲ್ಸ್ ನೆಕ್ಸ್ಟ್ ಹೇಳ್ತೀನಿ ಇದೇ ವಿಡಿಯೋದೊಳಗೆ. ಬಟ್ ಸ್ಟಿಲ್ ಇವಾಗ ನೋಡಿರಿ, ಸ್ಟೇ ಟ್ಯೂನ್ಡ್. ಮಹಲ್ ಹಾಂ, ಅದ್ದೂರಿ ಫಿಲ್ಮಾ? ಹಾಯ್, ನನಗೆ ನೀನು, ನಿನಗೆ ನಾನು, ನನಗೆ ಸಿಕ್ಕವಲವು ನೀನು. ಕೈ ಪಿಂಕಿ, ನಿನ್ನ ಸಂಬಂಧ ಸಾಕಾತ್ಲೇ ನನಗೆ. ನಾನು ನಿನ್ನ ಸಂಬಂಧನ ಅರ್ಧ ಹೇಳ್ದೀನಿ ನಾನು, ನಿಜ. ಎಲ್ಲಿಗ್ಲಿ? ನಿಮ್ಮ ಅನಿಸಿಕೆ ಏನು? ನಿಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಅನಿಸಿಕೆ? ಭಾಳ ತಣ್ಣಗೈತಿ ಊರ, ಎಷ್ಟು ಮಸ್ತ್ ಬರೋದು ಗೊತ್ತ ಕ್ಲಾರಿಟಿ. ನಮ್ಮ ಮೊಬೈಲ್ದಾಗ ಹೊಸ ಮೊಬೈಲ್ ಓಪನ್ ಇರ್ಬೇಡ ಸೀದಾ. ಕ್ಯಾಮ್ರಾ ಮ್ಯಾನ್ ಎಂಟ್ರಿ. ಅವ್ರು ಯಾರಂತ ನನಗೆ ಗೊತ್ತಿಲ್ಲ, ಅವರು ಯಾರಂತ ನಂಗೆ ಗೊತ್ತಿಲ್ಲ, ಒಬ್ಬರೇ ಗೊತ್ತಿದ್ದಾರೆ. ಹೈಲೈಟ್ ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾಚ್ ಆಫ್ ದಿ ಡೇ. ಏನು ಗಾಯನ ಇಲ್ಲ, ಅದು ವಿಕೆಟ್ ಆಗಿದೆ ನನಗೆ. ಇಲ್ಲಿ ಯಾಕೆ ನಗಾತಿದ್ವಿ ಅಂದ್ರೆ, ನಮ್ಮ ಅಕ್ಕ ಅದನ್ನ ಅಂಬ್ರೆಲಾ ಓಪನ್ ಮಾಡಕ್ಕೆ ಹೋಗಿದ್ಲು, ಬಟ್ ಅದು ಗಾಳಿಗೆ ಫುಲ್ ಉಲ್ಟಾ ಆಗಿಬಿಟ್ಟಿತ್ತು. ಪ್ಲೇಸ್ ನೋಡಾತಿರಲ್ಲ, ಇದು ಸೆಕೆಂಡ್ ಪ್ಲೇಸ್. ಫಸ್ಟ್ ಪ್ಲೇಸ್ ನಮ್ಮದು ವಿಜಯಪುರ ಶಿವಗಿರಿ ಹೋಗಿದ್ವಿ, ಅಲ್ಲಿ ಮಾಡಿದ್ವಿ ನಾವು ಆ್ಯಕ್ಚುಲಿ ಶೂಟ್. ಅಲ್ಲಾದಮೇಲೆ ನಾವು ಬಂದಿದ್ದು ಕುಮಟಿಗೆ. ಬಟ್ ನಂಗೆ ಅಲ್ಲಿ ನಿಜ ಹೇಳ್ತೀನಿ, ನಂಗೆ ನೆನಪು ಇಲ್ಲ ನಾನು ವಿಡಿಯೋ ಮಾಡಬೇಕಂತ. ಯಾವಾಗ ನಾವು ಕುಮಟಿಗೆ ಬಂದ್ವಿ ಅವಾಗ ಫ್ಲ್ಯಾಶ್ ಆಯ್ತು ನಂಗೆ. ಅವಾಗೂ ಅಕ್ಕ ಹೇಳಿದ್ಲು ಸ್ಟಾರ್ಟ್ ಮಾಡಿ ವಿಡಿಯೋ ಮಾಡೋಕ್ಕಂತ ಹೇಳಿ. ಇದು ಸೆಕೆಂಡ್ ಪ್ಲೇಸು. ಶಿವಗಿರಿ ಒಳಗೆ ನನಗೆ ಶೂಟ್ ಮಾಡೋಕ್ಕಾಗಿಲ್ಲ, ನೆನಪಾಗಿಲ್ಲ. ಇದು ಸೆಕೆಂಡ್ ಪ್ಲೇಸ್ ಎಲ್ಲಿ ಅಂದರೆ ಇವಾಗ ಏನು ನೀವು ನೋಡಾತಿರಲ್ಲ ಪ್ರೆಸೆಂಟು, ಇದು ವಿಜಯಪುರ ಹತ್ರ ಬರ್ತೈತಿ, ಕುಮಟಿಗೆ ಅಂತ ನಿಯರ್ ಐತಿ ವಿಜಯಪುರಕ್ಕೆ.
ಇದು ಒಳಗೆ ಆಗ್ತೈತೆ ಅಲ್ಲಿ ಕುಮುಟಿಗಿಂದ ಸ್ವಲ್ಪ ಒಳಗೆ ಬರಬೇಕು. ಜಲ್ ಮಹಲ್ ಅಂತಾರೆ ಇದಕ್ಕೆ, ಆಮೇಲೆ ಬೇಸಿಗೆ ಮಹಲ್ ಅಂತಲೂ ಅಂತಾರೆ. ಆ್ಯಕ್ಚುಲಿ ಇಲ್ಲಿದೊಂದು ಏನು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ, ಅದ್ದೂರಿ ಫಿಲ್ಮ್ ಯಾರು ನೋಡಿರ್ತೀರಿ ಗೊತ್ತಿರ್ತೈತಿ, ಕ್ಲೈಮ್ಯಾಕ್ಸ್ ಐತಲ್ಲ, ರಾಧಿಕಾ ಪಂಡಿತ್ ಮತ್ತು ಧ್ರುವ ಸರ್ಜಾ ಅವರು ಕುಂತಿರ್ತಾರೆ. ಆಮೇಲೆ ರಾಧಿಕಾ ಪಂಡಿತ್ ಅವರು ಬೇಜಾರಿಂದ ಎದ್ದು ಹೋಗ್ತಾರೆ. ಅದೇ ಪ್ಲೇಸ್ ಇದು. ನಮಗೆ ನಿಜವಾಗ್ಲೂ ಕ್ಲೂ ಇರಲಿಲ್ಲ. ಒಂದು ಸ್ವಲ್ಪ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಆದಮೇಲೆ ಮಾತಾಡ್ತಾ ಗೊತ್ತಾಯಿತು. ಅವಾಗ ನಾನು ಯೂಟ್ಯೂಬ್ದಾಗ ಸರ್ಚ್ ಮಾಡಿದಾಗ ನನಗೆ ಫುಲ್ ಅವಾಗ ನನಗೆ ಕನ್ಫರ್ಮ್ ಆಯಿತು, ಓಕೆ ಇದೆ ಆ ಪ್ಲೇಸ್ ಅಂತ. ಇವಾಗ ನೋಡಿರಿ, ನೆಕ್ಸ್ಟ್ ಯಾವ್ಯಾವ ಪ್ಲೇಸಿಗೆ ಹೋಗಿದ್ವಿ ಎಲ್ಲನೂ ನಾನು ಹೇಳ್ತೀನಿ. ಹಾಯ್ ಮಾಡ್ರಿ, ಬಾಯ್. ನೋಡ್ರಿ ಇಲ್ಲಿ ಜಿಜು ಬ್ಲಾಗ್ ಮಾಡತ್ತಿ, ಬ್ಲಾಗ್. ಹಾಯ್ ಹೇಳ್ರಿ. ಜೋರ್ ಮಾತಾಡ್ಬೇಕು, ನೀವೆಲ್ಲ ಕೇಳಿಸಂಗಿಲ್ಲ. ಏನು ಹೇಳಿ? ನೆಕ್ಸ್ಟ್ ಯಾವ ಸ್ಪಾಟಿಗೆ ಹೊಂಟಿವಿ ಹೇಳ್ಬೇಕು. ಆಲ್ಮಟ್ಟಿ. ಇವಾಗ ಎಲ್ಲಿ ಹೋಗಿ ಬಂದ್ರಿ ಅದನ್ನ ಹೇಳ್ಬೇಕು. ಜಲ್ ಮಹಲ್. ಇದು ಥರ್ಡ್ ಪ್ಲೇಸ್ ಆಲ್ಮಟ್ಟಿ. ಫಸ್ಟು ವಿಜಯಪುರ ಶಿವಗಿರಿ, ದೆನ್ ಕುಮಟಗಿ, ದೆನ್ ಆಲ್ಮಟ್ಟಿಗೆ ಸ್ವಲ್ಪ ಲೇಟಾಗಿ ರೀಚ್ ಆದ್ವಿ ನಾವು, ಬಿಕಾಸ್ ಕುಮಟಗಿಂದ ಸ್ವಲ್ಪ ಲೇಟ್ ಆಗಿಬಿಟ್ವಿ. ರೀಚ್ ಆಗಿ ನಾವು ಊಟ ಮಾಡಿ ಮತ್ತೊಬ್ಬ ಶೂಟ್ ಸ್ಟಾರ್ಟ್ ಮಾಡಿದ್ರೊಳಗೆ ಲೇಟ್ ಆಗಿತ್ತು. ಬಟ್ ಸ್ಟಿಲ್ ನಾವು ಕಂಪ್ಲೀಟ್ ಮಾಡಿದ್ವಿ. ನಾವು ಏನೇನು ಅಂದ್ಕೊಂಡಿದ್ವಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಿದ್ವಿ. ವಿಡಿಯೋ ಮಾಡ್ತೀನಿ ತಡಿ ನಿಮ್ದು. ಎಷ್ಟೊತ್ತು ರೆಡಿ ಆಗ್ತೀರಿ ನೀವು? ಸೇಮ್ ಟು ಸೇಮ್ ನಿಮ್ಮ ಥರನೇ ಕಾಣ. ನೀವು ಶೂಸ್ ಇದೇ ಥರ ಹಾಕೋಬೇಕ್ರಿ, ಅದೆಲ್ಲ ನಡೆಯಲ್ಲ.
ಬಿಗಿನಿಂಗ್ ಆಫ್ ದ ವಿಡಿಯೋನ ನಾನು ಹೇಳಿದ್ದೆ ಯಾರ ಕಡೆ ಮಾಡಿಸಿದ್ವಿ, ಎಲ್ಲಿ ಮಾಡಿಸಿದ್ವಿ, ಯಾರ ಕಡೆ ಸರ್ವಿಸ್ ತೊಗೊಂಡಿದ್ವಿ ಅದನ್ನೆಲ್ಲ ಡೀಟೇಲ್ಸ್ ಹೇಳ್ತೀನಂತ. ಇವಾಗ ಇವರು ಏನು ನೋಡತ್ತಿರಲ್ಲ, ಇವ್ರು ಮುತ್ತು ಅಂತ, ಅವ್ರದ್ದು 3 ಮೆಂಬರ್ಸಿನ ಒಂದು ಟೀಮ್ ಇತ್ತು. ಅದರೊಳಗೆ ಇವರೊಬ್ಬರು ಬದಾಮಿಯಲ್ಲಿರೋ ಅಗಸ್ತ್ಯ ಸ್ಟುಡಿಯೋ ಬದಾಮಿ ನಿಯರ್ ಬೈ ರಾಮದುರ್ಗ ಕ್ರಾಸ್ ಅವ್ರ ಕಡೆ ನಾನು ಸರ್ವಿಸ್ ತೊಗೊಂಡಿದ್ದೆ. ಆ್ಯಕ್ಚುಲಿ ನಮಗಿದು ಗೊತ್ತಿರಲಿಲ್ಲ ಇವ್ರದ್ದು ಒಂದು ಸ್ಟುಡಿಯೋ ಐತಿ ಅಂತ. ನಮ್ಮ ಫ್ರೆಂಡ್ ಒಬ್ಬರು ಇವ್ರದ್ದು ಫ್ಲೆಕ್ಸ್ ಮೇಲೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನು ಹಾಕಿರ್ತಾರಲ್ಲ ಅದನ್ನ ನೋಡಿ ನನಗೆ ಕೊಟ್ಟು ಇವ್ರ ಜೊತೆ ಕನೆಕ್ಟ್ ಆಗಿ ಹಿಂಗೆ ನಾವು ಇದನ್ನು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ದದನ್ನು. ನಿಜ ಹೇಳ್ತೀನಿ ನಾನು. ಆ್ಯಕ್ಚುಲಿ ನಮಗೆ ಹಿಂಗೆ ಮಾಡಿಸ್ಬೇಕು, ಹಿಂಗೆ ಮಾಡಿಸ್ಬೇಕು, ನಮಗೆ ಇದೇ ಥರ ಫೋಟೋಶೂಟ್ ಮಾಡಿಸ್ಬೇಕಾದ್ರೆ ಇದೇ ಥರ ಪೋಸ್ ಬೇಕು, ಹೀಗೆಲ್ಲ ನಮ್ಮದೊಂದು ಐಡಿಯಾ ಇತ್ತು. ಆ ಪ್ಲ್ಯಾನ್ ಪ್ರಕಾರನೇ ನಾವು ಮಾಡಿಸಿದ್ದು. ಭಾಳ ತಲೆ ತಿಂದ್ವಿ. ಮೊದಲ ಬಿಸಿಲು ಭಾಳ ಇತ್ತು, ಅದ್ರೊಳಗೆ ನಾವು ಹಿಂಗೆ ಬೇಕು ಹಂಗೆ ಬೇಕಂತ ಅವ್ರಿಗೆ ಫುಲ್ ತಲೆ ತಿಂದುಬಿಟ್ಟಿದ್ವಿ. ಭಾಳ ಪೇಷನ್ಸ್ ಐತೆ ಅವರಿಗೆ, ಭಾಳ ಕೂಲ್ ಕಾಂಪೋಸ್ಟ್ ಅದಾರ ಅವರು. ಈ ಟೀಮ್ ಅಂತೂ ನಾನು ಅವ್ರು ಡೈರೆಕ್ಟಾಗೂ ಹೇಳಿನಿ, ಈ ಟೀಮ್ ನೀವು ಒಟ್ಟು ಚೇಂಜ್ ಮಾಡೋಕೆ ಹೋಗ್ಬೇಡ್ರಿ, ಕಂಟಿನ್ಯೂ ಮಾಡಿರಿ, ನಿಮ್ಮ ಟೀಮ್ ಭಾಳ ಚಲೋ ಐತೆ, ನಮ್ಗೆ ಭಾಳ ಇಷ್ಟ ಆಯಿತು. ಬಿಕಾಸ್ ನಾವು ಏನು ಹೇಳ್ತೀವಿ ಅದನ್ನ ಮಾಡಿಕೊಟ್ರೆ ಸೊ ನಮಗೂ ಒಂದು ಮೆಮೊರಿ ಇರ್ತೈತೆ. ಓಕೆ, ನಾವು ಹೇಳ್ದಂಗೆ ಆಯ್ತಲ್ಲ ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಅಂತ. ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ಇಟ್. ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ದೊಳಗೆ ಡಿಸ್ಪ್ಲೇ ಮಾಡಿರ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ನೋಡಿ ನಿಮ್ಗೆ ಇಷ್ಟ ಆದ್ರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸಿಗೂ ನೀವು ರೆಕಮೆಂಡ್ ಮಾಡ್ಬೋದು. ನೆಕ್ಸ್ಟ್ ನಾನು ಎಡಿಟ್ ಮಾಡಿದ ವಿಡಿಯೋನೂ ಹಾಕ್ತೀನಿ, ನೋಡಿರಿ. 3 ಮೆಂಬರ್ಸ್ ಒಳಗೆ ಒಬ್ಬರನ್ನಷ್ಟೇ ಇಂಟ್ರೊಡ್ಯೂಸ್ ಮಾಡಿದೆ. ಇನ್ನಿಬ್ಬರು ಇವಾಗ ಇಲ್ಲೇನು ಸಪ್ರೇಟಾಗಿ ನಿಂತಾರಲ್ಲ ಕ್ಯಾಮ್ರಾ ನೋಡ್ಕೊತ, ಒಂದು ಸ್ವಲ್ಪ ನಿಯರ್ ಹೋಗಿ ಹೇಳ್ತೀನಿ ರೀ. ಇಲ್ಲಿದ್ದಾರಲ್ಲ ಸಪ್ರೇಟಾಗಿ ಇನ್ನು ಬ್ಯಾಕ್ ಸೈಡ್ ನಿಂತಾರಲ್ಲ ಅವರು ಮೇನ್ ಇದಕ್ಕೆ ಗಿರೀಶ್ ಅಂತ. ಇಲ್ಲಿ ವೈಟ್ ಟಿ ಶರ್ಟ್ ಹಾಕೊಂಡಾರಲ್ಲ ಅವ್ರು ಸಿದ್ದು ಅಂತ. 3 ಜನ ಸೇರಿ ಒಂದು ಟೀಮ್ ಐತಿ. ಸೊ ಫಸ್ಟಿಗೆ ನಮಗೆ ಹೆಂಗೆ ಅನಿಸ್ತಿತ್ತು ಅಂದ್ರೆ ಸ್ಟ್ರೇಂಜರ್ ಥರ ಫೀಲ್ ಆಗ್ತಿತ್ತು. ಓಕೆ, ಏನೋ ಶೂಟ್ ಮಾಡೋಕ್ಕೆ ಬಂದಾರ ಮಾಡ್ಕೊಡ್ತಾರಂತ. ಬಟ್ ಸೆಕೆಂಡ್ ಡೇ ನಾವು ಏನು ಮೊದಲಾಗ ಗೊತ್ತಿದ್ದೀವಿ ಅನ್ನೋ ಥರ ನಾವು ಇದ್ವಿ ಆ್ಯಕ್ಚುಲಿ. ಎಸ್ ಗೈಸ್, ಇದು ಇವ್ರದ್ದು ಡೀಟೇಲ್ಸು. ನೀವು ಆರಾಮ್ಸೆ ಇವ್ರನ್ನ ಟ್ರಸ್ಟ್ ಮಾಡ್ಬೋದು. ವೆರಿ ಟ್ರಸ್ಟೆಡ್ ಪೀಪಲ್ ಅಂತಲೇ ಹೇಳ್ತೀನಿ ಇವರು. ಯಾ ಏನು ನೋಡಿ ಸರ್ ಒಂದ್ಸಲ ಯಾವ್ದ್ರಿ ಒಂದು ಕ್ಯಾಮ್ರಾ ಹೊರಗಿಟ್ರಿ ಅಷ್ಟೇ ನಿಲ್ರಿ. ಸ್ಮೈಲ್. ಮುಖ ನೋಡ್ರಿ. ಹಾಂ, ತಡಿಯಕ್ಕೆ ನಿಂದ್ರಲ್ಲಿ.
ನಾಳೆ ಬರ್ದಂತ ನೋಡ ಸ್ಮೈಲ್. ಯಾಕ ಪ್ಯಾಂಟ್ ಕಾಣ್ತಾವ? ಏ ಸುಮಿರ್ಲಿ, ಆಕಿ ನಿಂತು ಬಿಡ್ತಾವ ಹಂಗಂದ್ರೆ ನೀನು. ಹೌ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಆಫ್ ದ ಡೇ? ದಗೆ ಆಗುವುದಕ್ಕೆ ಐಸ್ ಕ್ರೀಮ್ ತಿಂತಾ ತಿನ್ನೋದಕ್ಕೆ ಇದ್ದೀನಿ. ಹುಟ್ಟಿರೋದು. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ತುಂಬ ಟೈರ್ಡ್ ಆಗಿದೆ. ಇಲ್ಲ, ನೀವು ನಮ್ಮ ಉತ್ತರ ಕರ್ನಾಟಕ ಭಾಷೆನೇ ಮಾತಾಡಿ. ಓಕೆ. ಇಲ್ಲ, ಹೆಂಗೈತ್ರಿ ಇದು? ಐಸ್ ಕ್ರೀಮ್ ತುಂಬ ಚೆನ್ನಾಗಿದೆ. ಓಕೆ, ಫುಲ್ ಶೆಕೆ ಆಗ್ತಿದೆ, ಅದಕ್ಕೆ ತಿನ್ನತ್ತೀನಿ. ತಿನ್ರಿ. ಸೊ ಹೌ ಈಸ್ ದ ಎಕ್ಸ್ಪೀರಿಯನ್ಸ್ ಆಫ್ ದ ಡೇ? ಮಸ್ತ್. ಮಸ್ತ್, ಸೂಪರ್, ವಂಡರ್ಫುಲ್. ಹೌ ಈಸ್ ದ ಗೌನ್ ಆಫ್ ಯುವರ್ ವೈಫ್? ಆಸಮ್. ಆಸಮ್. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಾನು ಬೇಕಾ? ನೀವು ಕಲಾಸ್. ಕಲಾಸ್. ವೆರಿ ನೈಸ್, ವಂಡರ್ಫುಲ್. ದಿಸ್ ಈಸ್ 4th ಪ್ಲೇಸ್, ಬದಾಮಿಯಲ್ಲಿ ಇರೋ ಬನಶ್ರೀ ರೆಸಾರ್ಟ್. ಇಲ್ಲಿ ನಾವು ಫೈರ್ ಕ್ಯಾಂಪ್ ಶಾಟ್ ತೊಗೊಂಡ್ವಿ ಆ್ಯಂಡ್ ನಾವು ಇಲ್ಲೇ ಊಟ ಮುಗಿಸ್ಕೊಂಡು 1 ಡೇ ಕಂಪ್ಲೀಟ್ ಮಾಡಿದ್ವಿ ನಾವು ಪ್ರೀ ವೆಡ್ಡಿಂಗ್ ಶೂಟು. ನೆಕ್ಸ್ಟ್ ಡೇ ನಾವು ಯಾವ್ಯಾವ ಪ್ಲೇಸಿಗೆ ಹೋಗಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದೊಳಗೆ ತೋರಿಸ್ತೀನಿ. क्या हुआ? ಗುಂಡಿನ ಗತಿ ಮಾಡ್ತಾಳತ್ತ ನೋಡಿ. ಯಾರ ಗುಂಡೆ ಅಕ್ಕ. ಗಿಡ ಏನು ಶೆಟ್ಟಿಸ್ತಿರ್ತೀವ ನಾವು ಒಟ್ಟ ಫೋನ್ ಬಂದಿರಲ್ಲ. ಏನಕ್ಕ? ಏನು ಫೋನ್ ಸ್ಟೇಟಸ್ ಇಟ್ಟಿರ್ತೀವ ನೀವು ಒಟ್ಟ ಫೋನ್ ಬಂದಿರಂಗಿಲ್ಲ. ಹಂಗಲ್ಲ. ಅದಕ್ಕೆ ಇರಂಗಿಲ್ಲ. ನೀವು ಫುಲ್ ಎಲ್ಲ ಮುಗಿಸಿ ಸುದೀಪ್ ಇಲ್ಲಿದ್ದ. ಎಲ್ಲಿ ರೆಡಿ ಮಾಡ್ರಿ ನಾವು? ರೆಡಿ ಹೆಂಗೆ ಮಾಡ್ರಿ ನೋಡು ನೋಡಿ. ಮತ್ತೆ ಹಗಲತ್ನೇ ಚಂದ ಆತಿತ್ತು ಲಕ್ಷ್ಮಿ. ನಾಳೆಗೆ ಆವಿಲ್ಲಿನ ಸುದೀಪನ್ ರೂಮ್ ನಂಬರ್ ಎಷ್ಟು ಗೊತ್ತಾ? 201. ಲಾಸ್ಟ್ ಟೈಮ್ ಬಂದಿದ್ದು ಹೇಳಿದ್ ನಾನು ಅದೇ ರೂಮ್ನಾಗ ಇರ್ತೇನೆ ಅಂತ ಹೇಳಿದ. ಎಂತ ಮಾರಾಯ ನೀನು, ಸುಮ್ಮನೆ ಹೋಗು ಕಣೆ ನೀನು. ನಿಂದ ಫೈರ್ ಕ್ಯಾಂಪ್ ಸಂಬಂಧ ನಮ್ಗೆ ನಿದ್ದೆ ಹಾಳಾಗ್ತಾ ಇದೆ. ಎಲ್ಲಿ ಮಾಡಿದ್ದಾರೆ ಗೈಸ್, ದಿಸ್ ಇಸ್ ಬನಶ್ರೀ ಹೋಟೆಲ್. ಸುಮಿರ್ಲಿ, ನಂಗೆ ತ್ರಾಸ. ನನಗೆ
ಏನಿತ್ತು ರೆಡಿ ಮಾಡ್ಯಾರ ನೋಡು ಕಟಿಗೆ ಗಿಟಿಗೆ ಅಲ್ಲಿ ಹೆಚ್ಚಾರಲ್ಲ ಅದೇ ಫೈರ್ ಕ್ಯಾಂಪ್ ಎಲ್ಲಿ ಇಲ್ಲಿ ನಡ್ಬಾರ್ಕ ಇಟ್ಟಾರಲ್ಲ ಕಟಿಗೆ ಅದೇ ಇರ್ಬೇಕು ನೋಡು ಕಟ್ಟಿಗಿನ್ ಕಾಣಿಸ್ತಾ ಇಲ್ಲ ನನಗೆ ನೀನ ಕಾಣ್ತಲ್ಲ ಅದ್ರ ಕಟಿಗೆ ಕಾಣತ್ತಿಲ್ಲ ಇಲ್ಲ ಸ್ವಿಮ್ಮಿಂಗ್ ಪೂಲ್ ಅದಲ್ಲ ಹಿಂಗೆ ಅಂತ ಇದು ಮುಂದೆ ನೀರು ಗಿಡಿ ಇದೇನು ಗಿಡಿ ಸ್ವಿಮ್ಮಿಂಗ್ ಪೂಲ್ ತುಂಬೇತದ ಇಲ್ಲಿತ್ಲಿ ಫೈರ್ ಅದ ಇರ್ಬೇಕು ಎಲ್ಲಿ ಚಾರ್ಮಿ ಗೊತ್ತು ಅವ ನೋಡ್ದವ ಎಲ್ಲನು ಮಾಡಿರ್ಲಕ್ಕಿಲ್ಲ ಅವ್ರೇನು ಏನು ರೆಡಿ ಮಾಡಿಲ್ಲ ಸುಮ್ಮನೆ ಮಕ್ಕಳು Guys, guys, goose, bass, tus, das. Huh? ಇದಲ್ಲೇ ಆಯ್ತು ಮುಂದೆ ಹ್ಞೂ outfit ಎಲ್ಲಿ ಯಾರಿಗೆ ಯಾರೋ ವೇಟ್ ಮಾಡಿ ಅಲ್ಲ ಸ್ವಲ್ಪ ಮುಂದ್ಗಡೆ ಇದ್ರೆ ನಡೀತು ಕಾಲು ತಲೆ ಒಂದು ಕಾಲು ಸ್ಟ್ರೆಚ್ ಮಾಡು ಊದ್ ಮಾಡು ಎರಡು ಮಾಡು ಇಲ್ಲ ನಡೀತೈತಿ ಹಾಂ ಅಷ್ಟು ಕೂಡು ಅದೊಂದು ಸ್ವಲ್ಪ ಮುಂದೆ ಮಾಡ್ಕೊ ಡ್ರೆಸ್ ಹಾಂ ಸೊ ನೀವು ಬೆಂಕಿ ಕಾಯಿಸ್ಕೊಂತಿರ್ತಾರೆ ಅಲ್ಲ ಚಳಿ ಥರ ಸರ್ ಆಮೇಲೆ ಶಾಲ್ನ ತಂದ್ಬಿಟ್ಟು ಹಚ್ತಾರೆ ಗಿಟಾರ್ ಗಿಟಾರ್ ಆಮೇಲೆ ಮಾಡಿ ಕೈಗೆ ಹಚ್ಕೋ ಬೆಂಕಿ ಕಡೆ ಬೆಂಕಿ ಹಿಡಿ ಹಿಂಗೆ ಹಿಡಿಯೋದು ಹಿಂಗೆ ಮಾಡೋದು ಬೆಂಕಿ ಕಾಯಿಸ್ಕೊಳ್ಳೋದು ಗೊತ್ತಿಲ್ಲ ಪಿಂಕಿ ಇನ್ನೊಂದ್ಸಲ ಮಾಡಿ ನಮ್ಮ ಕಡೆ ನೋಡ್ಬೇಡಿ ನೋಡ್ಕೊಂತ ಮಾಡ್ತೀವಿ ಕ್ಯಾಮ್ರಾ ನೋಡಕ್ ಹೋಗ್ಬೇಡ ಅವ್ರು ನೋಡಿ ಎಲ್ಲಿ